ಪ್ರಥಮವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ದೇವಸ್ಥಾನದಲ್ಲಿ ದೀಪಾವಳಿ ಶುಭಾಶಯಗಳನ್ನು ಕೋರ್ಬಿಟ್ಟಿದ್ದೀನಿ ನಿಮಗೆಲ್ಲ. ಇನ್ನೂ ಇಲ್ಲಿ ಕೆಲವರು ನಮ್ಮ ಪ್ರಿಂಟ್ ಮೀಡಿಯಾದವರು ಬಹುಶಃ ಅಲ್ಲಿದ್ರಲ್ಲೋ ಗೊತ್ತಿಲ್ಲ, ಇಂದ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ. ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ. ಇವತ್ತಿನ ದಿನ ನಾನು ನಮ್ಮ ಒಂದು ಕುಟುಂಬದಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಒಂದು ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಂದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಹಲವಾರು ತಿಂಗಳಿಂದ ನಾನು ಸ್ವಲ್ಪ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೆ. ಬಹುಶಃ ಹಲವಾರು ಜನ ನನ್ನ ಮಾಧ್ಯಮದ ಹಿತೈಷಿಗಳು ಸಹ ನನ್ನ ಒಂದು ಚಟುವಟಿಕೆಗಳಲ್ಲಿ ಪುನಃ ಭಗವಂತ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನೀವುಗಳು ಹಾರೈಸಿದ್ದೀರಿ ಅಂತಕ್ಕಂಥದ್ದು ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ನಾನು ನಿನ್ನೆಯಿಂದ ಮಂಡ್ಯದಲ್ಲೇನು ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಈ ಪ್ರವಾಸ ಪ್ರಾರಂಭ ಮಾಡಿದ ನಂತರ ವಿಶೇಷವಾಗಿ ನಮ್ಮ ಪಕ್ಷದ ಬಗ್ಗೆ ಹಲವಾರು ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಂಥವರು, ನಮ್ಮ ಪಕ್ಷ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಹೃದಯದಲ್ಲಿ ಭಾವನೆಗಳು ಇಟ್ಕೊಂಡಂಥವರು ಎಲ್ಲರಿಗೂ ಬಹುಶಃ ಉತ್ತರ ದೊರಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜನತಾದಳ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಜನಮಾನಸದಿಂದ ದೂರ ಸರಿಯತಕ್ಕಂಥ ಪಕ್ಷ ಅಲ್ಲ ಇದು. ಈಗಾಗಲೇ ನಮ್ಮ ಪಕ್ಷದ ಯುವಜನತಾದಳದ ಅಧ್ಯಕ್ಷರು ನಮ್ಮೆಲ್ಲ ಶಾಸಕ ಮಿತ್ರರುಗಳು ಮತ್ತು ಹಲವಾರು ಮಾಜಿ ಶಾಸಕರ ಜೊತೆಗೂಡಿ ರಾಜ್ಯದಾದ್ಯಂತ ಪ್ರವಾಸವನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡಿದಂಥದ್ದೇನಿದೆ, ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಸುಮಾರು ಈಗಾಗಲೇ 50ರಿಂದ 60 ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ಉತ್ತಮವಾದಂಥ ಪ್ರತಿಕ್ರಿಯೆಗಳು ಮತ್ತು ಕಾರ್ಯಕರ್ತರಲ್ಲೂ ಒಂದು ರೀತಿಯ ಸಂಘಟನೆಗೆ ಉತ್ಸಾಹ ತುಂಬಿರತಕ್ಕಂಥದ್ದೇನಿದೆ. ನನ್ನ ಒಂದು ಅನುಪಸ್ಥಿತಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ವಯಸ್ಸಿನ ಹಿನ್ನೆಲೆ ಮತ್ತು ಅವರ ಆರೋಗ್ಯದ ಹಿನ್ನೆಲೆಯಲ್ಲೂ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಮುಖಂಡರು ಸಂಘಟನೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೊರಟಿದ್ದಾರೆ.